ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವವರೇ, ನಿಮ್ಮೊಬ್ಬೊಬ್ಬರಿಗಾಗಿ ನಾವು ಇಂದು ಪ್ರಾರ್ಥಿಸುತ್ತೇವೆ. ಇಂದು ನಮ್ಮ ಉಪವಾಸ ನಿಯೋಗ ಪ್ರಾರ್ಥನೆಯ 9ನೆಯ ದಿನವಾಗಿದೆ. ನಿಮ್ಮ ಒಂದೊಂದು ಅವಶ್ಯಕತೆಗಳಿಗಾಗಿ, ನಿಯೋಗಕ್ಕಾಗಿ, ನಿಮ್ಮ ಭವನದ ಪ್ರತಿಯೊಬ್ಬರಿಗಾಗಿ ಪ್ರತಿನಿತ್ಯವೂ ನಾವು ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಭವನ, ವರಮಾನ, ಜೀವಮಾನ ಎಲ್ಲ ಕೃಪೆಯಿಂದ ತುಂಬಲ್ಪಡಲಿ. ನಿಮ್ಮ ಭವನದಲ್ಲಿ ಒಗ್ಗಟ್ಟು ಇರುವ, ಪ್ರೀತಿ ಇರುವ ಸನ್ನಿವೇಶನಗಳು ಉಂಟಾಗಲಿ. ಶಾರೀರಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋದವರು, ಇಂದು ಒಂದೊಂದು ಕಾರ್ಯವನ್ನು ಹೇಗೆ ಮಾಡುವುದು, ಏನು ಮಾಡುವುದು ಎಂದು ಯೋಚಿಸುತ್ತಿರುವವರು, ಆಸ್ಪತ್ರೆಯಲ್ಲಿ ರೋಗಿಯಾಗಿ, ಭವನದಲ್ಲಿ ರೋಗಿಯಾಗಿ ಮಲಗಿರುವವರು, ಇವರೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯೊಂದಿಗೆ, ವಿಶ್ವಾಸದೊಂದಿಗೆ, ಸಂತೋಷದೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ವಿಮೋಚನೆ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯವನ್ನು ಆಲಿಸೋಣ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ತರುವಾಯ ಮೋಶೆ ಪಾಳೆಯಕ್ಕೆ ಮರಳಿ ಬರುತ್ತಿದ್ದನು. ಆದರೆ ನೂನನ ಮಗನಾದ ಯೆಹೋಶುವ ಎಂಬ ಹೆಸರುಳ್ಳ ಯುವಕನೊಬ್ಬನು ಮೋಶೆಯ ಶಿಷ್ಯನಾಗಿ ಆ ಗುಡಾರದಲ್ಲೇ ಇರುತ್ತಿದ್ದನು. ಅದನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಪ್ರಿಯರೇ, ಈ ವಾಕ್ಯವನ್ನು ಆಲಿಸುವಾಗ ನಮಗೆ ತಿಳಿಯುತ್ತದೆ, ಹೀಗೆ ದೇವರು ಮಾತನಾಡಿದ ಬೇರೆ ಒಂದು ಪ್ರವಾದಿ ಇಲ್ಲವೆಂದು. ಇದು ಒಂದು ದೊಡ್ಡ ಕೃಪೆಯಾಗಿದೆ. ದೇವರು ಮೋಶೆ ಹತ್ತಿರ ಮುಖಾಮುಖಿಯಾಗಿ ಮಾತನಾಡಿದು. ಪ್ರಿಯರೇ, ಮೋಶೆಯ ಶಿಷ್ಯನಾಗಿ ಇದ್ದ ಯೆಹೋಶುವ ಆ ಗುಡಾರದಿಂದ ಬಿಟ್ಟು ಹೋಗುತ್ತಿರುವುದಿಲ್ಲ. ಪ್ರಿಯರೇ, ಇದಕ್ಕೆ ದೇವರು ಕೊಟ್ಟ ಒಂದು ಪ್ರತಿಫಲ ಇದೆ. ನಾವು ಪ್ರತಿನಿತ್ಯ ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವಾಗ ದೇವರ ಹತ್ತಿರ ಇರುವ ಸಂಬಂಧ, ದೇವರ ವಾಕ್ಯದೊಂದಿಗೆ ಇರುವ ಸಂಬಂಧ, ಇದನ್ನು ನಾವು ಬಿಟ್ಟು ಹೋಗದೆ ಜೋಪಾನವಾಗಿ ಕಾಪಾಡುವಾಗ ನಮಗೆ ದೇವರು ಸಿದ್ಧಪಡಿಸಿದ ಉಳಿತು ಒಂದು ಅನುಗ್ರಹ ಇದೆ. ನೂನನ ಮಗನಾದ ಯೆಹೋಶುವ ಗುಡಾರವನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಅದು ಯಾರಾದರೂ ಹೇಳಿ ನಿರ್ಬಂಧವಾಗಿ, ಭಯದಿಂದ ಏನೂ ಅಲ್ಲ, ದೈವಿಕ ಪ್ರಚೋದನೆಯನ್ನು ಅನುಸರಿಸಿ ದೇವರ ಸಾನ್ನಿಧ್ಯವನ್ನು ಯೆಹೋಶುವ ಗೌರವಿಸುತ್ತಿದ್ದನು. ಹೀಗೆ ಯೆಹೋಶುವನು ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗದೆ ನಿಂತಾಗ ದೇವರು ಯೆಹೋಶುವನಿಗೆ ಕೊಟ್ಟ ಒಂದು ಅನುಗ್ರಹವನ್ನು ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ವಾಕ್ಯವನ್ನು ಆಲಿಸೋಣ. ನಿನ್ನ ಜೀವಮಾನವಿಡೀ ಯಾರೊಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ಪ್ರಿಯರೇ, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗದೆ ನಿಂತ ಯೆಹೋಶುವನಿಗೆ ಸಿಕ್ಕಿದ ಅನುಗ್ರಹವಾಗಿದೆ ಇದು. ದೇವರು ಹೀಗೆ ಒಂದು ಅನುಗ್ರಹ ಕೊಟ್ಟಿದ್ದು ಹೇಗೆ ಎಂದು ನಿಮಗೆ ಗೊತ್ತಾ? ಹೇಗೆ ಎಲ್ಲ ಜೀವನ ನಡೆಸಿದವರಿಗೆ ಅಲ್ಲ, ದೇವರೊಂದಿಗೆ ಇದ್ದ ಸಂಬಂಧವನ್ನು ಜೋಪಾನ ಮಾಡಿದ ಯೆಹೋಶುವನಿಗೆ ದೇವರು ಎಲ್ಲ ಅನುಗ್ರಹವನ್ನು ಕೊಟ್ಟು ಅನುಗ್ರಹಿಸಿದ್ದು. ಹಾಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ಪ್ರತಿನಿತ್ಯ ವಾಕ್ಯವನ್ನು ಆಲಿಸುವ ನಮ್ಮನ್ನು ದೇವರು ಯಾರಿಗೂ ಸಿಗದ ಒಂದು ಅನುಗ್ರಹವನ್ನು ನಮಗೆ ನೀಡುತ್ತಾರೆ. ಹಾಲೆಲೂಯಾ. ಯಾರಿಗೂ ತಲುಪಲು ಸಾಧ್ಯವಾಗದ ಸ್ಥಳದಲ್ಲಿ ಹೊಸ ಉಳಿತನ್ನು ದೇವರು ನನಗೂ ನಿನಗೂ ನೀಡುತ್ತಾರೆ. ದೇವರ ವಾಕ್ಯ ಪ್ರತಿನಿತ್ಯ ಆಲಿಸುವ ನಿನ್ನಲ್ಲಿ ತುಂಬುವುದು ಒಂದು ಸಾಧಾರಣವಾದ ಶಕ್ತಿಯಲ್ಲ, ಅದು ಒಂದು ಅಸಾಧಾರಣವಾದ ಶಕ್ತಿಯಾಗಿದೆ. ನೀವು ಆಗಿರುವ ಎಲ್ಲ ಸ್ಥಳದಲ್ಲಿ ಆ ಶಕ್ತಿಯು ತುಂಬಲ್ಪಡುವುದು ಆ ದೇವರ ಶಕ್ತಿಯಾಗಿದೆ. ಯಾರಿಗೂ ನಿನ್ನನ್ನು ಸೋಲಿಸಲು ಆಗುವುದಿಲ್ಲ. ದೇವರ ಸಾನ್ನಿಧ್ಯದ ಗುಡಾರವನ್ನು ನಾವು ಸಹ ಬಿಡದೆ ಮುಂದೆ ಸಾಗುವ. ದೇವರ ವಾಕ್ಯ ಏನಾಗಿದೆ ಎಂದು ಈ ವಾಕ್ಯದಲ್ಲಿ ನಮಗೆ
ತುಂಬಲ್ಪಡಲಿ ಎಂದು ಪ್ರಾರ್ಥಿಸಿಕೊಂಡು ನಿಯೋಗ ಪ್ರಾರ್ಥನೆಯನ್ನು ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಜರೇತಿನ ನನ್ನ ಯೇಸುವೆ, ಈ ಉಪವಾಸ ನಿಯೋಗ ಪ್ರಾರ್ಥನೆಯಲ್ಲಿ ನಾನು ಸಮರ್ಪಿಸಿದ ಈ 3 ನಿಯೋಗವನ್ನು ನೀವು ಸ್ವೀಕರಿಸಿರಿ. ಅದರ ಮೇಲೆ ಇರುವ ಸಕಲ ಬಂಧನಗಳನ್ನು, ಅಡೆತಡೆಗಳನ್ನು ಪೂರ್ಣವಾಗಿ ತೆಗೆದುಹಾಕಿ ನನಗೆ ಅದನ್ನು ಸಾಧಿಸಿಕೊಟ್ಟು ನನ್ನನ್ನು, ನನ್ನ ಕುಟುಂಬವನ್ನು ಅನುಗ್ರಹಿಸಿರಿ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.